ಆಟಿಕೆಗಳು ಚೆಕ್, ಉಯ್ಯಾಲೆ ಚೆಕ್, ಐರನ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಚೆಕ್. ಮತ್ತೆ ನಮ್ಮ ಮೆಟರ್ನಿಟಿ ಶೂಟ್ ಅದನ್ನ ಯಾವಾಗ್ಲೂ ಬುಕ್ ಮಾಡಿದಾಗಿದೆ. ಅಂದಾಗೆ HIV ಮತ್ತು ಸಿಫಿಲಿಸ್ ಪರೀಕ್ಷೆಗಳು ಸಹ ಚೆಕ್. HIV ಮತ್ತು ಸಿಫಿಲಿಸ್ ಪರೀಕ್ಷೆಗಳು ಮರ್ತ್ಬಿಟ್ಯಾ? ಡಾಕ್ಟರ್ ಹೇಳಿದ್ದಾರೆ ಗರ್ಭಾವಸ್ಥೆಯಲ್ಲಿ ಇತರ ಎಲ್ಲಾ ಪರೀಕ್ಷೆಗಳ ಜೊತೆ HIV ಮತ್ತು ಸಿಫಿಲಿಸ್ ಪರೀಕ್ಷೆಗಳನ್ನ ಆದಷ್ಟು ಬೇಗ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ. ನೀವು ನಮ್ಮ ಮಗುವಿನ ಸುರಕ್ಷತೆ ಜವಾಬ್ದಾರಿಯನ್ನು ಈಗಿಂದಲೇ ತಗೊಂಡ್ರಿ. ಹೊಸ ಜೀವನದ ಬಗ್ಗೆ ವಿಷಯ ಬಂದಾಗ ಪ್ರತಿಯೊಂದು ಸಿದ್ಧತೆಯೂ ಮುಖ್ಯ. ಗರ್ಭಾವಸ್ಥೆಯಲ್ಲಿ ಸಾಧ್ಯವಾದಷ್ಟು ಬೇಗ HIV ಮತ್ತು ಸಿಫಿಲಿಸ್ ಪರೀಕ್ಷೆ ಮಾಡಿಸಿಕೊಳ್ಳಿ. ಇದರಿಂದ ಮಗುವನ್ನು HIV ಮತ್ತು ಸಿಫಿಲಿಸ್ ಸೋಂಕಿನಿಂದ ರಕ್ಷಿಸಬಹುದು ಮತ್ತು ತಾಯಿ ಮತ್ತು ಮಗು ಆರೋಗ್ಯಕರ ಮತ್ತು ದೀರ್ಘ ಜೀವನವನ್ನ ನಡೆಸಬಹುದು. ಭಾರತ ಸರ್ಕಾರದ ವತಿಯಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತವಾಗಿ ಲಭ್ಯವಿದೆ. ಬನ್ನಿ, ಸುರಕ್ಷಿತ ಭವಿಷ್ಯಕ್ಕಾಗಿ ಒಟ್ಟಾಗಿ ಸಿದ್ಧತೆ ಪ್ರಾರಂಭಿಸೋಣ. ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಆಪ್ತರ ಸಾವಿನ ನೋವಿನ ನಡುವೆಯೂ ನೂರಾರು ಕುಟುಂಬಗಳು ತೋರಿದ ಆ ಧೈರ್ಯ ಮತ್ತು ಉದಾರತೆ ನಿಜಕ್ಕೂ ಶ್ಲಾಘನೀಯ. ಒಬ್ಬರು ಅಂಗಾಂಗ ದಾನ ಮಾಡುವುದರಿಂದ ಬರೋಬ್ಬರಿ 8 ಜನರ ಬದುಕಿನಲ್ಲಿ ಹೊಸ ಬೆಳಕು ಮೂಡಿಸಲು ಸಾಧ್ಯವಿದೆ. ಬನ್ನಿ, ಅಂಗಾಂಗ ದಾನದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡೋಣ. ಸಾವಿನ ನಂತರವೂ ಮತ್ತೊಬ್ಬರ ಉಸಿರಾಗಿ ಬದುಕುವ ಈ ಪುಣ್ಯದ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಜೀವ ಉಳಿಸುವ ಸರ್ಕಾರದ ಸಂಕಲ್ಪಕ್ಕೆ ಜೊತೆಯಾಗುವ. ಈವರೆಗೆ 60,000ಕ್ಕೂ ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರೋಬ್ಬರಿ 20,000 ರೂಪಾಯಿ ಬೆಲೆಯ ಜೀವದಾಯಕ ಇಂಜೆಕ್ಷನ್ ಅನ್ನು ಸಂಪೂರ್ಣ ಉಚಿತವಾಗಿ ನೀಡುತ್ತಿದ್ದೇವೆ. ಹಣದ ಚಿಂತೆ ಬೇಡ. ಅಲ್ಲಿ ಉಚಿತ ECG ತಪಾಸಣೆ ಮತ್ತು ಅಗತ್ಯವಿದ್ದರೆ ಉಚಿತ ಇಂಜೆಕ್ಷನ್ ಲಭ್ಯವಿದೆ. ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟಪ್ಲೆಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದು ಒಂದು ಯೋಜನೆಯಷ್ಟೇ ಅಲ್ಲ, ನಿಮ್ಮ ಆರೋಗ್ಯ ಮತ್ತು ಆತ್ಮಗೌರವ ಘನತೆಯ ಬದುಕಿನ ಬಗ್ಗೆ ಇರುವ ಕಾಳಜಿ. ಹಾಗಾಗಿ ಈ ಸೌಲಭ್ಯಗಳನ್ನು ಮುಕ್ತವಾಗಿ ಬಳಸಿ ಆರೋಗ್ಯವಂತ ಮತ್ತು ಸದೃಢ ಕರ್ನಾಟಕವನ್ನು ಕಟ್ಟಲು ನಮ್ಮೊಂದಿಗೆ ಕೈಜೋಡಿಸಿ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಶೇಕಡ 80% ಹೆಚ್ಚಿನ ಔಟ್ ಆಫ್ ಹಾಸ್ಪಿಟಲ್ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೃದಯ ಸ್ತಂಭನಗಳು ಮನೆಗಳಲ್ಲಿ ಆಗ್ತವೆ. ಆ ಟೈಮ್ನಲ್ಲಿ ಪೇಷಂಟ್ ಪಕ್ಕ ಯಾರಿರ್ತಾರೋ ಅವ್ರು ತಗೊಳ್ಳೋ ಇಮಿಡಿಯೇಟ್ ಆ್ಯಕ್ಷನ್ಸ್ಗಳಿಂದ ಪೇಷಂಟ್ದು ಜೀವನ ಉಳಿಸ್ಬೋದು. ನಮಸ್ಕಾರ, ನಾನು ಡಾಕ್ಟರ್ ಪೃಥ್ವಿಶ್ರೀ ರವೀಂದ್ರ. KMC ಮಣಿಪಾಲ್ ಎಮರ್ಜೆನ್ಸಿ ವಿಭಾಗದಲ್ಲಿ ನಾನು ಅಡಿಷನಲ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ನಾನು ನಿಮಗೆ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯ ಸ್ತಂಭನ ಬಗ್ಗೆ ಡೀಟೇಲ್ ಆಗಿ ಒಂದು ವಿವರಣೆ ಕೊಡ್ತೇನೆ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೃದಯದ ಕೆಲಸ ಏನು ಬಾಡಿಯಲ್ಲಿ ಅಂದರೆ, ಹೃದಯ ಒಂದು ಪಂಪು. ಹೃದಯ ಪಂಪ್ ಮಾಡೋದ್ರಿಂದ ನಮ್ಮ ಇಂಪಾರ್ಟೆಂಟ್ ಆರ್ಗನ್ಸ್ ಅಂದರೆ ಬ್ರೈನ್, ಕಿಡ್ನಿ ಮತ್ತು ಬೇರೆ ಬೇರೆ ಈ ಥರ ಆರ್ಗನ್ಸ್ಗಳಿಗೆ ಬ್ಲಡ್ ಸಪ್ಲೈ, ಆಕ್ಸಿಜನ್ ಸಪ್ಲೈ, ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗತ್ತೆ. ಹಾರ್ಟ್ ಸ್ಟಾಪ್ ಆಗಿಬಿಟ್ರೆ ಅಂದರೆ ನಮ್ಮ ಬಾಡಿಯಲ್ಲಿರುವ ಪಂಪೇ ಸ್ಟಾಪ್ ಆಗಿಬಿಟ್ರೆ ಆ ಒಂದು ಸಿಚುಯೇಷನ್ನ ನಾವು
ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಈ ಥರ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಬ್ರೈನ್ಗೆ ಆಕ್ಸಿಜನ್, ಬ್ಲಡ್ ಸಪ್ಲೈ ಎಲ್ಲ ಸಿಗೋದಿಲ್ಲ, ಹಾರ್ಟಿಗೆ ಸಿಗೋದಿಲ್ಲ, ಮತ್ತು ಎಲ್ಲ ಇಂಪಾರ್ಟೆಂಟ್ ಆರ್ಗನ್ಸ್ಗೆ ಸಿಗೋದಿಲ್ಲ. ಈ ಒಂದು ಸಿಚುವೇಷನಲ್ಲಿ ಪ್ರತಿಯೊಂದು ಕ್ಷಣ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಆಗ ನಾವು ಇಮಿಡಿಯೇಟಾಗಿ ಸ್ಟೆಪ್ಸ್ ತೊಗೊಬೇಕು. ಆ ಸ್ಟೆಪ್ಸಿಂದ ಒಬ್ಬರ ಜೀವನವನ್ನು ನಾವು ಉಳಿಸಬಹುದು. ಹಾಗೆಯೇ ನೆಕ್ಸ್ಟ್ ಕ್ವೆಶನ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಸೇಮಾ? ಇಲ್ಲ. ಹಾರ್ಟ್ ಅಟ್ಯಾಕ್ ಅಂದರೆ ನಮ್ಮದು ಹಾರ್ಟದು ಆರ್ಟರೀಸ್ ಅಂದರೆ ಕೊರೊನರಿ ಆರ್ಟರೀಸಲ್ಲಿ ಏನಾದರೂ ಬ್ಲಾಕ್ ಇದ್ದಾಗ ಅದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಆ ಸಿಚುವೇಷನಲ್ಲಿ ಏನಾಗುತ್ತೆ ಅಂದರೆ ಆ ಆರ್ಟರಿಯಿಂದ ಸಿಗ್ತಾ ಇರೋ ಒಂದು ಹಾರ್ಟದು ಏರಿಯಾಗೆ ಬ್ಲಡ್ ಸಪ್ಲೈ, ನ್ಯೂಟ್ರಿಯನ್ಸ್, ಆಕ್ಸಿಜನ್ ಸಿಗದೆ ಇರೋದ್ರಿಂದ ಆಗ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆಗ ಒಬ್ಬರು ವ್ಯಕ್ತಿಗೆ ಎದೆ ನೋವು ಬರುತ್ತೆ, ಬೆವರು ಬರಬಹುದು, ಅದೇ ಟೈಮ್ಗೆ ಒಂದೊಂದ್ಸತಿ ಜಾ ಪೇನು, ಕೈಗೆ ಹೋಗೋ ನೋವು, ತಲೆ ಚಕ್ಕರ್, ಉಸಿರಾಟ ತೊಂದರೆ, ಇಂಥ ಕೆಲವೊಂದು ಸಿಂಪ್ಟಮ್ಸ್ ಬರುತ್ತೆ. ಸಪೋಸ್ ಹಾರ್ಟ್ ಸ್ಟಾಪ್ ಆಗಿದ್ರೆ, ಹೃದಯ ಸ್ತಂಭನ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ರೆ ಪೇಷಂಟ್ಗೆ ಇರೋ ಸಿಂಪ್ಟಮ್ಸು ಅವರು ಕಾನ್ಷಿಯಸ್ ಇರೋದಿಲ್ಲ, ಉಸಿರಾಟ ಇರೋದಿಲ್ಲ. ಕಾರ್ಡಿಯಾಕ್ ಅರೆಸ್ಟದು ಕಾಸಸ್ಸು ಬೇರೆ ಬೇರೆ ಇರುತ್ತೆ. ಹಾರ್ಟ್ ಅಟ್ಯಾಕ್ ಮೇಜರ್ ಆಗಿದ್ರೆ ಆಗ್ಬೋದು, ಸ್ಟ್ರೋಕಿಂದ ಆಗ್ಬೋದು, ಪಾಯ್ಸನ್ ತೊಗೊಂಡಿದ್ರೆ ಆಗಿರ್ಬೋದು, ಆಕ್ಸಿಡೆಂಟಿಂದ ಆಗ್ಬೋದು, ಡ್ರೌನಿಂಗಿಂದ ಆಗ್ಬೋದು. ಈ ಥರ ಬೇರೆ ಬೇರೆ ರೀಸನ್ಸಿಂದ ಒಂದು ಹಾರ್ಟ್ ಸ್ಟಾಪ್ ಆಗ್ಬೋದು. ಆ ಥರ ಆದಾಗ ಅದನ್ನು ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಕಾರ್ಡಿಯಾಕ್ ಅರೆಸ್ಟ್ ಯಾವುದೇ ಏಜ್ ಗ್ರೂಪಲ್ಲಿ ಆಗ್ಬೋದು, ಮಕ್ಕಳಲ್ಲಿ ಆಗ್ಬೋದು, ಯುವಕರಲ್ಲಿ ಆಗ್ಬೋದು, ಅಥವಾ ಯಾರು ಓಲ್ಡರ್ ಇರ್ತಾರೆ ಅವರಲ್ಲಿ ಕೂಡ ಆಗ್ಬೋದು. ಪ್ರೆಗ್ನೆಂಟ್ ಇರೋರಲ್ಲಿ ಆಗ್ಬೋದು, ವಿಮೆನ್ನಲ್ಲಿ ಆಗ್ಬೋದು, ಮೆನ್ನಲ್ಲಿ ಆಗ್ಬೋದು. ಸೊ ಎಲ್ಲ ಥರದ ಜನರಲ್ಲೂ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಒಂದು ಸತಿ ಕಾರ್ಡಿಯಾಕ್ ಅರೆಸ್ಟ್ ಆದರೆ ಇಮಿಡಿಯೇಟ್ ಸ್ಟೆಪ್ಸ್ ನಾವೇನು ತಗೋತೀವಿ ಅದು ತುಂಬ ಇಂಪಾರ್ಟೆಂಟ್. ಈಗ ನಾನು ನಿಮಗೆ ಕಾರ್ಡಿಯಾಕ್ ಅರೆಸ್ಟ್ನ ಹೇಗೆ ರೆಕಗ್ನೈಸ್ ಮಾಡೋದು ಮತ್ತು ಈ ಥರ ನಮ್ಮ ಮುಂದೆ ಒಬ್ಬರು ವ್ಯಕ್ತಿಗೆ ಕಾರ್ಡಿಯಾಕ್ ಅರೆಸ್ಟ್ ಆದರೆ ನಾವು ಏನು ಸ್ಟೆಪ್ಸ್ ತೊಗೊಬೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಕ್ವೆಶ್ಚನ್, ಒಬ್ಬರು ವ್ಯಕ್ತಿ ಕಾರ್ಡಿಯಾಕ್ ಅರೆಸ್ಟಲ್ಲಿದ್ದಾರೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಸಪೋಸ್ ನೀವು ಇವಾಗ ವಾಕಿಂಗ್ ಮಾಡ್ತಿದ್ದಾಗ ಅಥವಾ ಎಲ್ಲಿಗಾರು ಹೋಗಿದ್ದಾಗ ಯಾರಾದರೂ ಒಬ್ಬರು ವ್ಯಕ್ತಿ ಮೂರ್ಛೆ ಬಿದ್ದು ಹೋಗಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಫಸ್ಟ್ ನಾವೇನು ನೋಡಬೇಕು ಅಂದರೆ ಸೀನ್ ಸೇಫ್ ಆಗಿದೆಯಾ ಇಲ್ವಾ ಅಂತ. ಸಪೋಸ್ ರೋಡ್ ಮಧ್ಯದಲ್ಲಿ ಯಾರಾದರೂ ಬಿದ್ದೋಗಿದ್ದಾರೆ ಅಂದರೆ ನಾವು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ರೆ ಆಗ ನಮಗೆ ಹಾಗೂ ಆ ಬಿದ್ದಿರೋ ವ್ಯಕ್ತಿಗೆ ಡೇಂಜರ್ ಇರುತ್ತೆ. ಅಥವಾ ಫೈರ್ ಇದ್ದ ಕಡೆ ಈ ಥರ ಆದರೆ ಫಸ್ಟು ನಾವು ಆ ಪೇಷಂಟನ್ನು ಒಂದು ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗಬೇಕು. ಒಂದ್ಸತಿ ನಾವು ಅದನ್ನು ಮಾಡಿದ್ಮೇಲೆ ಫಸ್ಟ್ ಸ್ಟೆಪ್ ಏನು ಅಂದರೆ ನಾವು ಕಾನ್ಷಿಯಸ್ ಇದ್ದಾರಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಶೋಲ್ಡರಲ್ಲಿ ನಾವು ಟ್ಯಾಪ್ ಮಾಡಿಬಿಟ್ಟು ಎಬ್ಬಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹೇಳಿ, ಸಪೋಸ್ ಅವರು ಇದು ಮಾಡಿದ್ಮೇಲೆ ಕೂಡ ಎಚ್ಚರ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಹೆಲ್ಪ್ಗೆ ಕಾಲ್ ಮಾಡ್ತೇವೆ. ಸೊ ನಾವು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡ್ಬೋದು, ಇಲ್ಲ ನಮ್ಮ ಜೊತೆ ಇರೋ ಸ್ನೇಹಿತರಿಗೆ ಅವರಿಗೆ ಆ್ಯಂಬುಲೆನ್ಸ್ನ ಕಾಲ್ ಮಾಡಿ ಹೆಲ್ಪ್ ಕರ್ಕೊಂಡು ಬನ್ನಿ ಅಂತ ನಾವು ಹೇಳ್ಬೋದು. ಹೆಲ್ಪ್ ಕಾಲ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಈಗ ಮೂರ್ಛೆ ಬಿದ್ದ ವ್ಯಕ್ತಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸೊ ಅದಕ್ಕೆ ನಾವು ಅವರ ಪಲ್ಸ್ ಹಾಗೂ ಉಸಿರಾಟನ ನೋಡಬೇಕು. ಪಲ್ಸ್ ಎಲ್ಲಿ ಚೆಕ್ ಮಾಡೋದು ಅಂದರೆ ಅವರ ನೆಕ್ಕಿನಲ್ಲಿ ನಾವು ಮಧ್ಯದಲ್ಲಿ ಇರೋದು ಅವ್ರದ್ದು ವಿಂಡ್ ಪೈಪು. ಸೊ ಈ ಥರ 3 ಫಿಂಗರ್ಸ್ ತೊಗೊಂಡ್ಬಿಟ್ಟು ಅವ್ರದ್ದು ವಿಂಡ್ ಪೈಪ್ ಪಕ್ಕದಲ್ಲಿ ಇಲ್ಲಿ ನಾವು ಚೆಕ್ ಮಾಡಬೇಕು. ಸೊ ಇದು ನಮ್ಮ ಪೇಷಂಟ್ ಅಂದರೆ ಇದು ಅವ್ರ ಮಧ್ಯದ ವಿಂಡ್ ಪೈಪ್ ಇದ್ದರೆ ಜಸ್ಟ್ ನೆಕ್ಸ್ಟ್ ಸ್ಲೈಡ್ ಮಾಡಿಬಿಟ್ಟು ಪಲ್ಸ್ ಚೆಕ್ ಮಾಡಬೇಕು. ಪಲ್ಸ್ ಚೆಕ್ ಮಾಡೋ ಸೇಮ್ ಟೈಮ್ಗೆ ನಾವು ಅವರು ಎದೆನ ಸ್ಕ್ಯಾನ್ ಮಾಡಿಬಿಟ್ಟು ಎದೆ ಮೇಲೆ ಕೆಳಗೆ ಹೋಗ್ತಾ ಇದೆಯಾ, ಅವರು ನಾರ್ಮಲ್ ಆಗಿ ಉಸಿರಾಡ್ತಾ ಇದ್ದಾರಾ ಅಂತ ಚೆಕ್ ಮಾಡಬೇಕು. ಇದು ನಾವು ಅಟ್ಲೀಸ್ಟ್ 5 ಸೆಕೆಂಡ್ಸ್ ಬಟ್ ನಾಟ್ ಮೋರ್ ದೆನ್ 10 ಸೆಕೆಂಡ್ಸ್ ನಾವು ಚೆಕ್ ಮಾಡ್ತೇವೆ. ಸೊ ನಾನು 5 ಸೆಕೆಂಡ್ಸ್ ಅವ್ರದ್ದು ಪಲ್ಸ್ ಇದೆಯಾ ಮತ್ತು ಉಸಿರಾಡ್ತಾ ಇದ್ದಾರಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸಪೋಸ್ 5 to 10 ಸೆಕೆಂಡ್ಸ್ ಚೆಕ್ ಮಾಡಿದಾಗ ಅವ್ರದ್ದು ಪಲ್ಸ್ ಇಲ್ಲ ಮತ್ತು ಉಸಿರಾಟ ಇಲ್ಲ ಅಂದರೆ ಅವರು ಕಾರ್ಡಿಯಾಕ್ ಅರೆಸ್ಟಲ್ಲಿ ಇದ್ದಾರೆ. ಅದಕ್ಕೆ ನಾವು CPR ಅಂದರೆ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ನ ಶುರು ಮಾಡಬೇಕು. ಈಗ ನಾನು ನಿಮಗೆ ಈ ಒಂದು ಲೈಫ್ ಸೇವಿಂಗ್ ಸ್ಕಿಲ್ CPR ಅಥವಾ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಹೇಗೆ ಮಾಡೋದು ಅಂತ ಈ ಮ್ಯಾನಕಿನ್ ಮೇಲೆ ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ. ಓಕೆ, ಸೊ ಈಗ ಈ ಸ್ಟೆಪ್ಸ್ನ ಒಂದ್ಸತಿ ನೋಡೋಣ. ಸೀನ್ ಸೇಫ್ ಆಗಿದೆ. ಹೇ ಓಕೆ, ಏನೂ ರೆಸ್ಪಾಂಡ್ ಮಾಡ್ತಿಲ್ಲ, ಹೆಲ್ಪ್ ಬೇಕು ನಮಗೆ, ಆ್ಯಂಬುಲೆನ್ಸ್ ಕರೀರಿ, ಪಲ್ಸ್ ಇಲ್ಲ ಮತ್ತು ಪೇಷಂಟ್ ಉಸಿರಾಡ್ತಿಲ್ಲ, CPR ಶುರು ಮಾಡೋಣ.
CPR ಮಾಡೋಕ್ಕೆ ನಿಮ್ಮ 2 ಕೈನ ಮುಂದೆ ಇಟ್ಟು ಜೋಡಿಸ್ಬೇಕು, ಲಾಕ್ ಮಾಡಬೇಕು. ಇಂಪಾರ್ಟೆಂಟ್ ಏನು ಅಂದರೆ ನಮ್ಮದು ಶೋಲ್ಡರ್, ಎಲ್ಬೋ, ರಿಸ್ಟು ಒಂದೇ ಲೈನಲ್ಲಿ ಇರಬೇಕು ಮತ್ತು ಮೂಮೆಂಟು ಹಿಪ್ಪಲ್ಲಿ ಆಗಬೇಕು. CPR ಮಾಡೋಕ್ಕೆ ಪೇಷಂಟದು ಚೆಸ್ಟದು ಸೆಂಟರಲ್ಲಿ ಈ ನಮ್ಮ ಸ್ಟರ್ನಮ್ ಬೋನ್ ಅಥವಾ ಬ್ರೆಸ್ಟ್ ಬೋನ್ ಅಂತೇನು ಹೇಳ್ತಾರೆ, ಅದು ಲೋವರ್ ಹಾಫಲ್ಲಿ ನಾವು ನಮ್ಮದು ಹ್ಯಾಂಡದು ಹೀಲ್ನ ಇಡಬೇಕು. ಸೊ ನಮ್ಮದು ಹೀಲ್ ಆಫ್ ದಿ ಹ್ಯಾಂಡು ಲೋವರ್ ಹಾಫ್ ಆಫ್ ಚೆಸ್ಟು ಸೆಂಟರ್ ಆಫ್ ದ ಚೆಸ್ಟಲ್ಲಿ ಇರುತ್ತೆ ಇಲ್ಲಿ. ಸೊ ಈಗ ಕೈ ಮುಂದೆ ಮಾಡಬೇಕು, ಲಾಕ್ ಒಟ್ಟಿಗೆ ಮಾಡಿ ಸೆಂಟರ್ ಆಫ್ ದ ಚೆಸ್ಟ್ ಲೋವರ್ ಹಾಫ್ ಆಫ್ ಸ್ಟರ್ನಮಲ್ಲಿ CPR ಶುರು ಮಾಡಬೇಕು. CPR ಮಾಡೋ ರೇಟು 100 to 120 per minute ಮತ್ತು ಡೆಪ್ತು 5 to 6 ಸೆಂಟಿಮೀಟರ್. ಮತ್ತು ಎಷ್ಟು ಆಗುತ್ತೋ ಅಷ್ಟು ನಾವು CPR ಮಧ್ಯದಲ್ಲಿ ಇಂಟರಪ್ಷನ್ಸ್ನ ಇಡಬಾರ್ದು. ಬಿಕಾಸ್ ಎವ್ರಿ ಟೈಮ್ ನಾವು ಇಂಟರಪ್ಷನ್ ಮಾಡಿದಾಗ ನಾವು ಹಾರ್ಟ್ ಪಂಪನ್ನು ಸ್ಟಾಪ್ ಮಾಡ್ದಂಗೆ ಆಗ್ತದೆ. ಸೊ ಕಂಟಿನ್ಯೂಸ್ಲಿ ನಾವು ಈ CPRನ ಮಾಡ್ತಾ ಇರ್ತೇವೆ ಫರ್ದರ್ ಹೆಲ್ಪ್ ಬರೋ ತನಕ. ಈ ರೀತಿಯಾಗಿ ಸಿಂಪಲ್ ಸ್ಟೆಪ್ಸಿಂದ ನಾವು ಒಬ್ರದ್ದು ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಪತ್ತೆ ಹಚ್ಬೋದು ಮತ್ತು ಅವರಿಗೆ ಲೈಫ್ ಸೇವಿಂಗ್ CPR, ಹ್ಯಾಂಡ್ಸ್ ಓನ್ಲಿ CPR ಕೊಡ್ಬೋದು. ಇದೇ ಸಮಯದಲ್ಲಿ ಸಪೋಸ್ ನಮ್ಮ ಹತ್ರ AED ಅಂದರೆ ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಇದ್ದರೆ ಅದನ್ನು ಕೂಡ ನಾವು ಉಪಯೋಗಿಸ್ಬೋದು. ಈ AED ಏನು ಮಾಡುತ್ತೆ ಅಂದರೆ ಹಾರ್ಟದು ರಿದಮಲ್ಲಿ ಪ್ರಾಬ್ಲಮ್ ಇದ್ದರೆ ಶಾಕ್ ಕೊಟ್ಬಿಟ್ಟು ಅದನ್ನು ಸರಿಪಡಿಸತ್ತೆ. ಎಲ್ಲ ಏರ್ಪೋರ್ಟ್ಸಲ್ಲಿ, ಬಸ್ ಸ್ಟಾಪ್ಸಲ್ಲಿ, ರೈಲ್ವೆ ಸ್ಟೇಷನ್ಸಲ್ಲಿ ಮತ್ತು ಜಾಸ್ತಿ ಜನ ಸೇರುವಂಥ ಕಾನ್ಸರ್ಟ್ ಅಂಥ ಜಾಗದಲ್ಲಿ ಕೂಡ AED ಅವಲಭ್ಯ ಇರುತ್ತೆ. ಸೊ ಸಪೋಸ್ ನೀವು ಅಂಥ ಒಂದು ಜಾಗದಲ್ಲಿದ್ದು ಅಥವಾ AED ಅವೈಲೇಬಲ್ ಇದೆ ಅಂತ ನಮಗೆ ಗೊತ್ತಿದ್ದರೆ ಅದನ್ನು ಕೂಡ ನಾವು ಯೂಸ್ ಮಾಡಿಬಿಟ್ಟು ಆ ಮಷೀನನ್ನು ನಾವು ಉಪಯೋಗಿಸಿ ಶಾಕ್ ಕೂಡ ಕೊಡಬಹುದು. ಈಗ ನೀವು ಕಲಿತ್ರಲ್ವಾ, ಈ ಸಿಂಪಲ್ ಸ್ಟೆಪ್ಸಿಂದ ಒಬ್ಬರು ಜೀವ ಉಳಿಸ್ಬೋದು. ಸೊ ಇನ್ನು ನೀವು CPRನ ಟ್ರೈನಿಂಗ್ ತೊಗೊಂಡು ನೀವು ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿಗೆಲ್ಲ CPRನ ಕಲಿಬೇಕು ಅಂತ ನೀವು ಹೇಳಬೇಕು. ಇದೇ ರೀತಿಯಲ್ಲಿ ನಾವು ಸಿಂಪಲ್ ಆಗಿರೋ ಸ್ಟೆಪ್ಸಿಂದ CPR ಮಾಡಿಬಿಟ್ಟು ಒಬ್ಬರು ಜೀವನ ಉಳಿಸ್ಬೋದು. ಅದಕ್ಕೆ ನೀವು CPR ಕಲಿಬೇಕು, ಜ್ಞಾಪಕ ಇಟ್ಕೊಂಡು ಬೇರೆಯವರಿಗೆ ಕೂಡ ಹೇಳ್ಕೊಡ್ಬೇಕು. ಥ್ಯಾಂಕ್ ಯು.